ಸ್ನ್ಯಾಕ್ಸಲ್ಲಿ ಒಂದಾಗಿರುವಂಥ ಟೊಮೆಟೊ ಕೆಚಪ್ ಅಥವಾ ಸಾಸ್ನ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ KGಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕೆ ಸ್ವಲ್ಪ ಅರ್ಧ KGಯಷ್ಟು ಟೊಮೆಟೊ ಅಂದರೆ ಒಂದು 16 ಟೊಮೆಟೊ ಇದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ. ನಾನು ಇಲ್ಲಿ ಸಣ್ಣ ಸಣ್ಣ ಟೊಮೆಟೊ ಆಗಿರೋದ್ರಿಂದ 2 ಟೊಮೆಟೊಗೆ 1 ಮೆಣಸಿಕಾಯಿ ಅನ್ನೋ ಲೆಕ್ಕದಲ್ಲಿ 8 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನೇನು ಮಸಾಲೆ ಪದಾರ್ಥಗಳಿರುತ್ತೆ, ಪಲಾವ್ ಎಲೆ, ಸೋಂಪು, ಅಜ್ವಾಯಿನ್, ಚಕ್ಕೆ, ಲವಂಗ, ಜೀರಿಗೆ, ಮೊಗ್ಗು, ಕಸೂರಿ ಮೇಥಿ ಇದೆಲ್ಲನೂ ಹಾಕಿ ಈ ಟೊಮೆಟೊ ಸಿಪ್ಪೆ ಬಿಟ್ಕೊಳ್ಳೋ ಅಷ್ಟು ಆಗಬೇಕು, ಅಷ್ಟು ಬೆಂದರೆ ಸಾಕು. ಜೊತೆಗೆ ಮಸಾಲೆಗಳು ಎಲ್ಲ ಬಾಡ್ಕೊಂಡಿರಬೇಕು, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇಷ್ಟು ಬೆಂದಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಇಟ್ಕೊಳ್ಬೇಕು. ನಮಗೆ ಬೇಡ ಅಂದರೆ ಎಲೆನ ತೆಗೆದು ಹಾಕ್ಬೋದು, ಬೇಕು ಅಂದರೆ ಎಲೆನೂ ಸೇರಿಸಿ ರುಬ್ಕೊಬೋದು. ಇದಿಷ್ಟು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನು ಸೋರಿಸ್ಕೊಂಡು ಮತ್ತೆ ಇದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನೀರೆಲ್ಲ ಹಿಂಗಿ ಇದು ಗಟ್ಟಿ ಆಗೋವಷ್ಟು ಬೇಯಿಸಬೇಕು. ಅದಕ್ಕೆ ನಾನು ಹೇಳಿದ್ದು ನೀರನ್ನ ಜಾಸ್ತಿ ಹಾಕೋಬಾರ್ದು ಅಂತ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಂದು ನೀರನ್ನೆಲ್ಲ ನಾವು ಚೆಲ್ಲಿ ಬರೀ ಟೊಮೆಟೊ ಮಸಾಲೆಗಳನ್ನ ರುಬ್ಕೊತೀವಿ, ಅದರಿಂದ ಅದರಲ್ಲಿರೋ ನ್ಯೂಟ್ರಿಷನ್ ಲಾಸ್ ಆಗುತ್ತೆ. ಇಲ್ಲ ನಾವು ಅಥವಾ ನೀರನ್ನು ಸೇರಿಸಿ ರುಬ್ಕೊಂಡ್ರೆ ಇದು ತುಂಬ ತೆಳ್ಳಗಾಗುತ್ತೆ ರುಬ್ಬಿದ್ದು. ಇದೆಷ್ಟು ನಾವು ಬೇಯಿಸಿ ಗಟ್ಟಿ ಮಾಡೋ ಅಷ್ಟರಲ್ಲಿ ಬಹಳ ಗ್ಯಾಸು, ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಇದು ಒಂದು ಅರ್ಧ KGಯಷ್ಟು ಟೊಮೆಟೊಗೆ ಒಂದು 3-4 ಸ್ಪೂನಷ್ಟು ಬೆಲ್ಲ, ಸಕ್ಕರೆ ಅಥವಾ ಕಲ್ ಸಕ್ಕರೆ ಏನಾದರೂ ಸ್ವೀಟ್ನೆಸ್ಗೆ ಹಾಕ್ಕೊಂಡು ಅಥವಾ ಖರ್ಜೂರದ ಪುಡಿ ಆದರೂ ಹಾಕ್ಕೊಂಡು ಇದು ಚೆನ್ನಾಗಿ ಗಟ್ಟಿ ಆಗೋಷ್ಟು ಬೇಯಿಸ್ಕೊಬೇಕು. ಇದು ಎಷ್ಟು ಗಟ್ಟಿ ಆಗಬೇಕಂತಂದರೆ ಇದರಲ್ಲಿರೋ ನೀರೆಲ್ಲ ಹಿಮ್ರಿ ಕೆಚಪ್ಪು ನಾವು ಹೊರಗಡೆ ನೋಡ್ತೀವಲ್ಲ ಬಣ್ಣ, ಆ ಬಣ್ಣಕ್ಕೆ ಇದು ಬರುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಇದು ಏನು ಬಣ್ಣ ಆ್ಯಡ್ ಮಾಡಿಲ್ಲ, ಎಷ್ಟು ಕುದ್ದು ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕೆಚಪ್ ಬಣ್ಣನೇ ಬರುತ್ತೆ ಇದು. ಯಾವ ಬೀಟ್ರೂಟ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಕಲರ್ಗೋಸ್ಕರ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೆಚಪ್ ಬಣ್ಣನೇ ಬರುತ್ತೆ. ಇದು ಕುದ್ದಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಡ್ರಾಪ್ ತೊಗೊಂಡು ನಾವು ಪ್ಲೇಟ್ ಮೇಲೆ ಹಾಕಿದಾಗ ಇದರಿಂದ ನೀರು ಜಾರಬಾರ್ದು, ಮತ್ತು ಇದೂ ಕೂಡ ಜಾರಬಾರ್ದು. ಇವಾಗ ನೋಡಿ ಇದರಿಂದ ನೀರು ಬರ್ತಾ ಇಲ್ಲ, ಬಟ್ ಅದು ಕೆಚಪ್ಪೇನೆ ಸ್ವಲ್ಪ ನಿಧಾನಕ್ಕೆ ಒಟ್ಟಿಗೆ ಅಷ್ಟೂ ಗಟ್ಟಿ ಏನಿದೆ ಕೆಚಪ್ಪು ಅದೇ ಜಾರ್ತಾ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ಬೆಂದು ಇದು ಗಟ್ಟಿ ಆಗಬೇಕು. ಅದರ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ಇನ್ನೊಂದು ಸಲ ಬೇಯಿಸಾದ್ಮೇಲೆ ಇನ್ನೊಂದು ಸ್ವಲ್ಪ ಕೆಚಪ್ ಹಾಕಿದಾಗ ಇದು ಪರ್ಫೆಕ್ಟಾಗಿ ಬೆಂದಾಗಿದೆ. ಈ ಕೆಚಪ್ ಕೂಡ ಜಾರ್ತಾ ಇಲ್ಲ, ಅದರಿಂದ ನೀರೂ ಬರ್ತಾಯಿಲ್ಲ. ಸೊ ಪರ್ಫೆಕ್ಟಾಗಿ ಕೆಚಪ್ಪು ಬೆಂದು ರೆಡಿಯಾಗಿದೆ. ಇವಾಗ ನಾವು ರೋಲ್ಸು, ಸ್ನ್ಯಾಕ್ಸು, ಫ್ರೆಂಚ್ ಫ್ರೈಸು ಏನಾದರೂ ಸರಿ ಮನೇಲಿ ಮಾಡ್ಕೊಂಡಾಗ ಎಲ್ಲದಕ್ಕೂ ಸೈಡಾಗಿ ನಮ್ಮ ಆರೋಗ್ಯವಾದ ಮನೇಲೇ ತಯಾರಾಗಿರುವಂತಹ ಕೆಚಪ್ ರೆಡಿಯಾಗಿರುತ್ತೆ.